ಪುಟ್ಟಿ, ಇವತ್ತು ನಿಮ್ಮ ಅತ್ತೆ ಅವ್ರ ಮೊಮ್ಮಗಳನ್ನ ನೋಡಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬರ್ತಾರಂತಲ್ಲವಾ? ಹೌದು ಕಣೆ ಅಮ್ಮ, ಶಮಂತ್ ಫೋನ್ ಮಾಡಿ ಹೇಳಿದ್ರು ನಮ್ಮ ಅತ್ತೆ ಇವತ್ತು ಅವ್ರ ಮೊಮ್ಮಗಳನ್ನ ನೋಡಕ್ಕೆ ಬರ್ತಾರೆ ಅಂತ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ಕಣೆ ಅಮ್ಮ, ಅಲ್ಲಿಂದ ಹೊರಟು 2 ಗಂಟೆ ಆಯ್ತು. ಬರ್ಲಿ ಬಿಡವ ಪುಟ್ಟಿ, ಏನಾರು ಒಂದ್ ಸ್ಪೆಷಲ್ ಅಡ್ಗೆ ಮಾಡಿ ಬಡಿಸಿದ್ರಾಯ್ತು. ಸ್ಪೆಷಲ್ ಅಡಿಗೆನ ಏನ್ ಮಾಡ್ತೀಯ ಅಮ್ಮ? ಬಿರಿಯಾನಿ ಮಾಡ್ತೀಯ? ಬಿರಿಯಾನಿ ಕಬಾಬ್ ಮಾಡಿ ಅಮ್ಮ, ಸಖತ್ತಾಗಿರುತ್ತೆ ತಿನ್ನಕ್ಕೆ. ಆಹಾಹಾ, ಕಬಾಬು ಬಿರಿಯಾನಿ. ಅಯ್ಯಲ್ಲ ತಮಣಿ, ನೀನ್ ಹೊಟ್ಟೆಗಲೆ ಸ್ಪೆಷಲ್ ಅಂದ್ರೆ ಏನಾದ್ರೂ ಸ್ವೀಟು, ಒಬ್ಬಟ್ಟು, ಈ ಪಾಯಸ, ಈ ತರದ ತಿಂಡಿ ಹೇಳ್ದೆ ಕಣೋ. ಸ್ಪೆಷಲ್ ಅಂದ್ರೆ ಏನ್ ಕಬಾಬು ಬಿರಿಯಾನಿ ಅನ್ಕಂಡ? ಅಯ್ಯೋ, ಆ ಹೋಳಿಗೆ ಊಟನ ಅಚ್ಚಿ. ಮತ್ತೆ ಮೊದಲನೇ ಸಲ ಅಲ್ಲಿಂದ ಇಲ್ಲಿಗೆ ಮಗ ನೋಡಕ್ಕೆ ಅಂತ ಬರ್ತಿದ್ದಾರೆ. ಅವರಿಗೆ ಮಾಂಸದ ಊಟ ಬಡಿಸಕ್ಕಾಗತ್ತೇನಾ? ಒಳ್ಳೆ ಸಿಹಿ ಊಟ ಬಡಿಸ್ಬೇಕು. ಹೆಂಗೂ ಇರ್ತಾರಂತೆ ಸ್ವಲ್ಪ ದಿನ. ನಾಳೆ ನಾಡಿದ್ದೆಲ್ಲ ಏನಾದ್ರೂ ಖಾರದ ಸ್ಪೆಷಲ್ ಮಾಡಿದ್ರಾಯ್ತು ಬಿಡವ ಪುಟ್ಟಿ. ಇವತ್ತು ಒಳ್ಳೆ ಹೋಳಿಗೆ ಊಟ ಮಾಡೋಣ. ಹಾ ಸರಿ ಕಣೆಮ್ಮ, ಆಯ್ತು ಹಂಗೆ ಮಾಡೋಣ. ಯವ್ವಿ, ಆ ಹೋಳಿಗೆ ಊಟಕ್ಕೆ ನಾನಂತೂ ಇರಲ್ಲಪ್ಪ. ನನ್ನ ಫ್ರೆಂಡ್ ಇಸ್ಮೈಲು ಮನೇಲಿ ಬಕ್ರಿ ಕಟ್ ಮಾಡಿ ಬಿರಿಯಾನಿ ಮಾಡಿದೀವಿ ಅಂತ ಹೇಳ್ತಿದ್ದ. ಅಲ್ಲಿಗೆ ಹೋಗಿ ಒಳ್ಳೆ ಬಿರಿಯಾನಿ ತಿನ್ಕೊಂಡ್ಬಂದ್ಬಿಡ್ತೀನಿ. ಆಹಾಹಾ, ಸಖತ್ತಾಗಿರುತ್ತೆ. ಅದ್ರ ಮುಂದೆ ಈ ಹೋಳಿಗೆ ಊಟ ಯಾವನ್ ತಿಂತಾನೆ? ಆ ಹೋಳಿಗೆ ಊಟನ ನೀವುಗಳೇ ಬೇಕಾದ್ರೆ ತಿನ್ಕೊಳ್ಳಿ, ನಾನು ಹೋಗ್ತೀನಪ್ಪ. ಎಲ್ರು ಚೆನ್ನಾಗಿದ್ದೀರಾ? ನನ್ನ ಮೊಮ್ಮಗಳು ಹೇಗಿದ್ದಾಳೆ? ಎಲ್ಲಿ ಎಲ್ಲಿ ನನ್ನ ಮೊಮ್ಮಗಳು ಕಾಣಿಸ್ತಿಲ್ಲ. ಓ ಬೀಗ್ರೆ, ಯಾವಾಗ ಬಂದ್ರಿ? ಬನ್ನಿ ಬನ್ನಿ ಕುತ್ಕೊಳ್ಳಿ. ಅಯ್ಯೋ ಎಷ್ಟು ಸುಸ್ತಾಗ ಅಲ್ಲಿಂದ ಬಂದಿದ್ದೀರಾ. ಬನ್ನಿ ಬೇಗ ಬೇಗ ಒಂಚೂರು ಕೈ ಕಾಲು ತೊಳ್ಕೊಂಡು ನೀರು ಕುಡೀರಂತೆ. ನನಗೇನು ಸುಸ್ತಾಗಿಲ್ಲ. ನಾನು ಫಸ್ಟ್ ನನ್ನ ಮೊಮ್ಮಗಳನ್ನ ನೋಡ್ಬೇಕು. ಅವಳನ್ನ ನೋಡಕ್ಕೆ ಅಂತಾನೆ ಅಲ್ಲಿಂದ ಇಲ್ಲಿಗೆ ಬಸ್ ಹತ್ಕೊಂಡ್ ಬಂದೀನಿ. ಎಲ್ಲಿ ನನ್ನ ಮೊಮ್ಮಗಳನ್ನ ಕರ್ಕೊ ಬನ್ನಿ. ಎಂತ ಬೀರೆ ನೀವು, ಅಷ್ಟು ಊರ್ ಬಿಸ್ಲಲ್ಲಿ ಊರು ಕೇರಿ ಎಲ್ಲ ಸುತ್ಕೊಂಡ್ಬಂದು ಹಂಗೆ ಕೈಕಾಲು ಮುಖ ತೊಳೆದಳೆ ಮಗಿನ್ ಮಾತಾಡ್ಸದಾ? ಹೋಗಿ ಒಂಚೂರು ಕೈ ಕಾಲಿಗೆ ಅಚ್ಚಕಟ್ಟಾಗಿ ನೀರ್ ಹಾಕೊಂಬನ್ನಿ. ಮಗನ ಮಲಗಿಸಿದಾಳೆ ನಮ್ ಪುಟ್ಟಿ, ನೋಡಿರಂತೆ. ನನಗೆ ಶಾಸ್ತ್ರ ಸಂಪ್ರದಾಯ ಹೇಳಕ್ ಬರ್ತಾಳೆ. ಬಿಸ್ಲಲ್ಲಿ ಹೋಗಿ ಬಂದ್ರೆ ಕೈಕಾಲು ತೊಳ್ಕೊಂಡು ಮಗನ್ ಮಾತಾಡ್ಸ್ಬೇಕಾ? ಸರಿ ಸರಿ, ಹೌದು. ಇಷ್ಟು ಬಿಸ್ಲಲ್ಲೆಲ್ಲ ಹೋಗಿ ಬಂದು ಕೈಕಾಲು ಮುಖ ತೊಳೆದೇ ಮಗಿನ್ ಮಾತಾಡಿಸ್ಬೇಕು. ಇಲ್ಲಿ ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಮಗು ಅಷ್ಟೊತ್ತಿಗೆ ದೊಳ್ತೇಳ ಏನೋ ನೋಡೋಣ. ಒಂದ್ ಲೋಟ ನೀರ್ ತಗೋಬರಮ್ಮ ಪುಟ್ಟಿ. ಸರಿ ಅತ್ತೆಮ್ಮ, ಆಯ್ತು. ನೀರ್ ಕುಡಿದು ತಣ್ಣಗನ್ನಿಸ್ತಿದೆ. ಪುಟಿ, ಹೋಗ್ ನೋಡಮ್ಮ ನನ್ನ ಮೊಮ್ಮಗಳು ಎದ್ದಿದಾಳ ಅಂತ. ಅವಳಿಗೋಸ್ಕರ ನಾನು ಬಟ್ಟೆ, ಬರೆ, ಫ್ರಾಕು, ಕಾಲ್ಬಳೆ, ಕೈಬಳೆ, ದೃಷ್ಟಿ ಬಳೆ ಎಲ್ಲ ತಂದಿದ್ದೀನಿ. ಅವಳನ್ನ ಎತ್ತಿ ಮುದ್ದಾಡಿ ಆಡಿಸಿ ಅದನ್ನೆಲ್ಲ ತೊಡಿಸ್ಬೇಕು. ಸರಿ ಅತ್ತೆ, ಆಯ್ತು. ಹೋಗಿ ನೋಡ್ತೀನಿ ಪಾಪು ಎದ್ದಿದಾಳ ಅಂತ. ಬಿಗ್ರೆ, ನಿಮಗೆ ಕಾಪಿ ಟೀ ಏನಾದ್ರೂ ಮಾಡ್ಕೊಡ್ಲಾ? ಅಯ್ಯೋ ಸುಬಿ, ಎಂತದು ಬೇಡ್ಕಣಿ, ಸುಮ್ಮನಿರಿ. ಫಸ್ಟ್ ನಾನು ಮಗುನ್ ನೋಡ್ಬೇಕು. ಮಗುಗೆ ಒಂದು ಗತಿ ಕಾಣಿಸ್ಬೇಕು. ಏನಪ್ಪ ತಮಣಿ, ಆ ಬ್ಯಾಗ್ ನಂಚು ರೂಮಿಗೆ ತಗೋಬರ ಹುಡುಗ. ಮಗಿಗೆ ಬಟ್ಟೆ ಬರೆ ಎಲ್ಲ ತಂದಿರೋದು ಅದ್ರಲ್ಲೇ ಇಟ್ಟಿದ್ದೀನಿ. ಸರಿ ಅತ್ತೆ, ಆಯ್ತು ತರ್ತೀನಿ, ಹೋಗಿರಿ. ಪಾಪು ಇನ್ನೂ ನಿದ್ದೆ ಮಾಡ್ತೀಯಾಳೆ. ಅತ್ತೆ ನೋಡಕ್ಕೆ ಅಂತ ಬಂದಿದ್ದಾರೆ. ಇವಳು ನೋಡಿದ್ರೆ ಈ ತರ ಕುಂಭಕರ್ಣನ್ ನಿದ್ದೆ ಮಾಡ್ತಿದ್ದಾಳಲ್ಲ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೊಳ್ಳಿ, ಆಮೇಲೆ ಅತ್ತೆ ಇವಳನ್ನ ಆಟ ಆಡಿಸಿ ಮುದ್ದಾಡಿ ಮುದ್ದು ಮಾಡ್ಬೋದು. ಎದ್ಮೇಲೆ ನೋಡಕ್ ಹೇಳ್ತೀನಿ. ಪಾಪ ನಿದ್ದೆ ಹಾಳು ಮಾಡಬಾರ್ದು ಮಗುದು. ಎಲ್ಲಮ್ಮ ಪುಟ್ಟಿ, ನನ್ನ ಮೊಮ್ಮಗಳು ಎದ್ಲಾ? ಅಲೆಲೆಲೆಲೆಲೆ, ನಿಶಾ ಮಗಳು ಎದ್ದಿರೋ? ಅಯ್ಯೋ ಅತ್ತೆ, ಮಲಗಿದಾಳೆ. ಪಾಪು ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡಿ. ಎಲ್ಲಿ ಮಲಗಿದಾಳೆ ನಮ್ಮ ಇನ್ನು? ಅಯ್ಯೋ, ಈ ಅಜ್ಜಿ ಎಷ್ಟು ದೂರದಿಂದ ಬಂದಿದ್ದೀನಿ ಅನ್ನೋದಿಲ್ಲ ಇವಳಿಗೆ. ಮೊಮ್ಮಗಳೇ, ಚುಪ್ಪಿ ಮೊಮ್ಮಗಳೇ, ಎದ್ದೊಳವ. ನಿಶಾ ಪುಟ್ಟಿ ಮೊಮ್ಮಗಳೇ, ಎದ್ದೊಳವ. ನೋಡು, ಈ ನಿನ್ ವಯಸ್ಸಾಗಿರೋ ಫ್ಯಾಷನ್ ಅಜ್ಜಿ ಪ್ಯಾಟೆಯಿಂದ ಬಂದಿದ್ದಾಳೆ. ನಿನ್ಗೋಸ್ಕರ ಬಟ್ಟೆ, ಕಾಲ್ಬಳೆ, ಕೈಬಳೆ, ದೃಷ್ಟಿ ಬಳೆ ಎಲ್ಲ ತಗೊಂಡು ಎಷ್ಟು ದೂರದಿಂದ ಬಂದಿದ್ದಾಳೆ ಮಗಳೇ, ಎದ್ದೊಳವ. ಅತ್ತೆ ಸೈಲೆಂಟ್ ಆಗಿರಿ ಅತ್ತೆ. ಪಾಪು ಇನ್ನೇನು ಎದ್ದೊಳ್ತಾಳೆ. ಒಂದು 5-10 ಮಿನಿಟ್ಸ್ ಅಲ್ಲಿ ಎದ್ದೊಳ್ತಾಳೆ ಅತ್ತೆ. ಅವಳು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಎದ್ದೊಳ್ಳಿ. ನೀವು ಅಷ್ಟೊತ್ತು ಸ್ವಲ್ಪ ಕೂತಿರಿ ಸುಮ್ಮನೆ. ಸರಿ ಕಣಮ್ಮ ಪುಟ್ಟಿ, ಆಯ್ತು. ಹೋಗು, ನನಗೊಂದು ಲೋಟ ಟೀನೋ ಕಾಪಿನೋ ಮಾಡ್ಕೊಂಬ. ಇಲ್ಲೇ ಮಗಿನ ಪಕ್ಕನೆ ಕುತ್ಕೊಂಡು ಮಗುನೇ ನೋಡ್ತಾ ಕೂತಿರ್ತೀನಿ. ಅದು ಅತ್ತೆ, ಮಗುಗೆ ಡಿಸ್ಟರ್ಬ್ ಆಗುತ್ತೆ. ನಾನು ನಿಮಗೆ ಟೀ ಮಾಡ್ಕೊಂಡ್ ಬರ್ತೀನಿ. ಬನ್ನಿ, ಹಾಲಲ್ಲಿ ಕುತ್ಕೊಂಡು ಅಮ್ಮನ ಜೊತೆ ಮಾತಾಡ್ತೀರಿ. ಅಯ್ಯೋ ಏನಮ್ಮ ಪುಟ್ಟಿ, ನೀನೊಬ್ಳೆ ಸೀಮಿಗಿಲ್ದಾರ ಹಡ್ದಿರಂಗ ಆಡ್ಬೇಡ. ನಾವು 4 ಹಡ್ದು ಸಾಕಿದೀವಿ. ಹೋಗು, ನಾ ಸೈಲೆಂಟ್ ಆಗಿ ಇಲ್ಲೇ ಕೂತಿರ್ತೀನಿ. ಹೋಗೊಂದ್ ಲೋಟ ಟೀ ತಗೊಂಬ. ಅಯ್ಯೋ ಏನಿಗಿನ ಕಾಲದ ಮಕ್ಳು ಹೆಂಗ ಆಡ್ತಾವಪ್ಪ. ಒಂದ್ ಹೆತ್ತೆ 10 ಹೆತ್ತರಂಗ ಆಡ್ತಾವ ಹಂಗೆಯ. ಸರಿ ಅತ್ತೆ, ಆಯ್ತು. ಇಲ್ಲೇ ಕೂತಿರಿ, ಟೀ ತಗೊಂಡ್ಬರ್ತೀನಿ. ಇಲ್ಲೇನೋ ಮಾಡ್ತಿದ್ಯಾ? ನಿನ್ ಫ್ರೆಂಡ್ ಮನೇಲಿ ಏನೋ ಬಕ್ರಿ ಕಟ್ ಮಾಡಿ ಬಿರಿಯಾನಿ ಮಾಡಿದ್ದಾರೆ ಅಂದಲೋ, ಹೋಗೋ ಬಿರಿಯಾನಿ ತಿನ್ಕೊಂಬಾ. ಯವ್ವಿ,
ನಮ್ಮ ಕೈನತ್ತೆ ಯಾಕೋ ಗರಂ ಗರಂ ಆಗಿದೆ. ನಾನಲ್ಲಿ ಬಿರಿಯಾನಿ ತಿನ್ನಕ್ಕೋಗಿ ಇಲ್ಲಿ ಕಿಚಡಿ ಆದ್ರೆ ಕಷ್ಟ. ಇಲ್ಲೇ ಇದ್ದು ಎಲ್ಲಾನು ಸಂಭಾಳಿಸ್ಬೇಕು. ಬಿರಿಯಾನಿ ಕತೆ ಹಾಳು ಬಿದ್ದು ಹೋಗ್ಲಿ. ಇಲ್ಲೇ ಮನೇಲಿದ್ದು ಅಕ್ಕಯ್ಯನ ಜೊತೆ ಅಮ್ಮನ ಜೊತೆನೇ ಇರ್ಬೇಕು. ಇವ್ರ ಅತ್ತೆ ಮೇಲೆ ಕೊನ್ನಿಟ್ಟಿರ್ಬೇಕು. ಅಕ್ಕಯ್ಯ ಬಿರಿಯಾನಿನೂ ಇಲ್ಲ ಎಂತದೂ ಇಲ್ಲ ಕಣೆ ಅಕ್ಕಯ್ಯ. ನಿಮಗೆಲ್ಲ ಹೊಟ್ಟೆ ಉರಿಲಿ ಅಂತ ಏನೋ ಹಂಗ ಹೇಳ್ದೆ. ಇಲ್ಲೇ ಇಟ್ಕೊಂಡತ್ಲಾಗಿ ಆ ಬೊಬ್ಬಟ್ಟೂಟನೇ ಮಾಡ್ತೀನಿ ಬುಡೆ ಅಕ್ಕಯ್ಯ. ನೀನು ಹೋಗು ನಿಮ್ಮ ಅತ್ತೆಗೆ ಟೀ ಮಾಡ್ಕೊಂಬಾರೆ. ಸರಿ ಆಯ್ತು ಕಣೋ ತಮ್ಮಣಿ. ಏನಿವನು ಇಲ್ಲೇ ಅಡ್ಗಾಯಿಸ್ಕೊಂಡ್ಬಿಡ್ತಾನೆ. ಇವನನ್ನ ಆ ಕಡೆ ಈ ಕಡೆ ಕಳಿಸ್ಬೇಕು. ಇವನ್ ತಲೆ ಭಾರಿ ಶಾರ್ಪು, ಕಣ್ಣಂತೂ ಇನ್ನೂ ಶಾರ್ಪು. ನಾನು ಏನ್ ಮಾಡಿದ್ರು ಹಂಗೆ ಅವ್ರ ಅಮ್ಮನ ಹತ್ರ ಅಕ್ಕಯ್ಯನ ಹತ್ರ ಬೊಗಳು ಬಿಡ್ತಾನೆ. ಇವನನ್ನ ಆ ಕಡೆ ಈ ಕಡೆ ಎಲ್ಲಾದ್ರೂ ಕಳಿಸಿ ನಾನು ಮಾಡಕ್ ಬಂದಿರೋ ಕೆಲ್ಸನ ಮುಗಿಸ್ಬೇಕಿವತ್ತು. ತಮ್ಮಣಿ, ಲೋ ತಮ್ಮಣಿ, ಹೇಳಿ ಅತ್ತೆ. ಇವನೊಂಥರ ಬಕಾಸುರ. ತಿನ್ನ ವಿಚಾರ ಏನಾದ್ರೂ ಹೇಳಿದ್ರೆ ಅಲ್ಲೇ ಮರಳಾಗ್ಬಿಡ್ತಾನೆ. ಇವನನ್ನ ಏನಾದ್ರೂ ತಿಂಡಿ ಪಂಡಿ ತರಕ್ ಕಳಿಸ್ಬೇಕು. ಅವಾಗ ಕುಳ್ಕೊಂಡು ತಿಂಡಿ ತರಕ್ ಹೋಗ್ಬಿಡ್ತಾನೆ ಬಕಾಸುರ. ತಮ್ಮಣಿ ತಗೊಳ್ಳೋ 100 ರೂಪಾಯಿ. ನಾನು ನಿನಗೆ ತಿಂಡಿ ಏನು ತರಕ್ಕೆ ಆಗ್ಲಿಲ್ಲ. ನೀನೊಬ್ಬ ಚಿಕ್ಕ ಹುಡುಗ, ಪಾಪ ಮುಗ್ಧ ಹುಡುಗ ಮನೇಲಿದೀಯಾ ಅಂತ ನನಗೆ ಮರ್ತೇ ಹೋಗಿತ್ತು ಕಣೋ ಹುಡುಗ. ತಗೋ 100 ರೂಪಾಯಿ ಕೊಡ್ತೀನಿ. ಬೇಕರಿಲಿ ಹೋಗಿ ಬೆಣ್ಣೆ ಬಿಸ್ಕತ್ತು, ಕೊಬ್ಬರಿ ಬಿಸ್ಕತ್ ಎಲ್ಲ ತಗೊಂಬ ಆಯ್ತಾ? ಬೆಣ್ಣೆ ಬಿಸ್ಕತ್ತು, ಕೊಬ್ಬರಿ ಬಿಸ್ಕತ್ತ ಎಲ್ಲಿದ್ ಕೊಡಿಯತ್ತೆ ದುಡ್ಡು? ಇವಾಗ್ಲೇ ಅಂತ ಹೋಗಿ ಅಂತ ತಗೋ ಬಂದ್ಬಿಡ್ತೀನಿ. ನೋಡಿ ನೋಡಿ ನನ್ ಬುಲೆಟ್ ಬೈಕು ಇದ್ರಲ್ಲೇ ಹೋಗ್ಬಿಡ್ತೀನಿ. ಎಂತ ಹೆಡ್ ಹುಡುಗ ಇವನು. ತಿಂಡಿ ತರಕ್ ದುಡ್ಡು ಕೊಟ್ಬಿಟ್ರೆ ಮನೆ ಮಠ ಎಲ್ಲ ಮರ್ತು ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತಾನೆ. ನನಗಿರೋದು 2 ಗಂಡು ಮಕ್ಕಳು. ಗುಂಡು ಕಲ್ ತರ ಇರೋ 2 ಗಂಡು ಮಕ್ಕಳನ್ನ ಹೆತ್ತಿದೀನಿ ನಾನು. ನನ್ ಸೊಸೆ ಹೆಣ್ಣು ಹೆತ್ಬಿಟ್ಲಲ್ಲ. ಈ ಹೆಣ್ಮಗು ಇದ್ರೆ ತಾನೇ ನಮ್ದು ಹೆಣ್ಣು ಸಂತಾನ ಆಗೋದು. ಇವತ್ತಿ ಹೆಣ್ಮಗುನ ಇಲ್ಲೇ ಮುಗಿಸ್ಬಿಡ್ತೀನಿ. ಅವಾಗ ನನ್ ಸೊಸೆ ಬೇಕಾದ್ರೆ ಮಗು ಬೇಕು ಅಂತ ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ. ಅವಾಗ ಬೇಕಾದ್ರೆ ಗಂಡು ಮಗು ಹುಟ್ಟುತ್ತೆ. ಈ ಹೆಣ್ಮಗು ಇದ್ರೆ ನನ್ನ ಕುಟುಂಬನೇ ಹೆಣ್ ಸಂತಾನ ಆಗೋಗುತ್ತೆ. ಯಾವತ್ತೂ ಅದಕ್ಕೆ ನಾನು ಚಾನ್ಸೇ ಕೊಡಲ್ಲ. ಈ ಮಗು ಮಲಗಿದ್ದಂಗೆನೆ ಉಸಿರು ನಿಲ್ಲಿಸ್ಬಿಡ್ತೀನಿ ನಾನಿವತ್ತು. ನನ್ಗೆ ಯಾವತ್ತಿದ್ರು ಗಂಡು ಮಕ್ಕಳಿರೋ ಸಂತಾನ ಆಗಿರ್ಬೇಕು. ನನ್ನ ಕುಟುಂಬದಲ್ಲಿ ಬರೀ ಗಂಡು ಮಕ್ಕಳೇ ಹುಟ್ಟಬೇಕು. ಹೆಣ್ಮಕ್ಳು ಹುಟ್ಟಿದ್ರೆ ಅಲ್ಲೇ ಮುಗಿಸ್ಬಿಡ್ತೀನಿ. ಇವರೆಲ್ಲ ವಾಪಸ್ ಬರೋಷ್ಟಳಿಗೆ ಮಗುದು ಉಸಿರು ನಿಲ್ಲಿಸ್ಬಿಡ್ತೀನಿ. ನಾನು ಈ ಸಲ ಮತ್ತೆ ಹೊರಟು ಬಂದಿರೋದು ಇದೇ ಧ್ಯೇಯ ಇಟ್ಕೊಂಡು. ವಾಪಸ್ ಹೋಗ್ಬೇಕಾದ್ರೆ ಪುಟ್ಟಿ ಸೊಸೆನ್ ಮಾತ್ರ ಕರ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಈ ಹೆಣ್ಮಗು ವಾಪಸ್ ನನ್ನ ಮನೆಗೆ ಬರಲೇ ಕೂಡ್ದು. ನನ್ನ ಮಗ ಶಮಂತಂಗೆ ಗಂಡು ಮಗುನೇ ಹುಟ್ಟಬೇಕು. ಈ ಮಗುನ ಇಲ್ಲೇ ಮುಗಿಸ್ಬಿಡ್ತೀನಿ ಇವತ್ತು. ಉಸಿರು ಕಟ್ಟಿ ಸಾಯಿಸ್ಬಿಡ್ತೀನಿ. ಅತ್ತೆ, ಟೀಗೆ ಏಲಕ್ಕಿ, ತುಳಸಿ, ಶುಂಠಿ ಎಲ್ಲ ಹಾಕ್ಲಾ ಅತ್ತೆ? ಓ ಪುಟ್ಟಿ ಬಂದ್ಬಿಟ್ಲು. ಪುಟ್ಟಿ ಮಗುನ ಮುಟ್ಟುತ್ತಾ ಇದ್ದೆ ಕಣಮ್ಮ. ಎಷ್ಟು ಮೃದು ಆ ಚರ್ಮ ಅಲ್ಲ ನನ್ನ ಮೊಮ್ಮಗಳದು. ಹಾಲಿನ ಕೆನೆ ಮುಟ್ಟಂಗಿದೆ ಕಣಮ್ಮ. ಏನ್ ಕೇಳ್ದೆ? ಶುಂಠಿ ಏಲಕ್ಕಿ ತುಳಸಿ ಎಲ್ಲ ಹಾಕ್ತೀನಿ ಅಂತನಾ? ಒಂಚೂರು ಹಾಕಮ್ಮ, ಶೀತಕ್ಕೆ ಕಫಕ್ಕೆಲ್ಲ ಒಳ್ಳೇದು. ಸರಿ ಅತ್ತೆಮ್ಮ, ಆಯ್ತು. ಪಾಪು ಮಲಗ್ಲಿ, ಡಿಸ್ಟರ್ಬ್ ಮಾಡಬೇಡಿ ಆಯ್ತಾ? ಸರಿ ಕಣಮ್ಮ, ಆಯ್ತು. ಹೋಗು ಹೋಗು, ಒಳ್ಳೆ ಟೀ ಮಾಡ್ಕೊಂಬ. 10 ನಿಮಿಷ ಚೆನ್ನಾಗಿ ಕುದಿಸಿ ಸೋಸಿ ತಗೊಂಬಾರಮ್ಮ. ಸರಿ ಅತ್ತೆ, ಆಯ್ತು. ಸರಿಯಾದ ಸಮಯಕ್ಕೆ ಬಂದ್ಬಿಟ್ಲು ನನ್ನ ಸೊಸೆ. ಅವಳು ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಉಸಿರು ನಿಂತು ಹೋಗಿರ್ತಿತ್ತು. ತಮಣಿ ಬೇಕರಿಯಿಂದ ವಾಪಸ್ ಬರೋಷ್ಟ್ರೊಳಗಡೆ ಈ ಪುಟ್ಟಿ ಟೀ ಮಾಡೋದ್ರ ಒಳಗಡೆ ಕತೆ ಕೈಲಾಸ ಮಾಡ್ಬಿಡ್ತೀನಿ. ನೋಡ್ತೀರಿ, ಕತೆ ಮುಗಿಸಿ ಫಿನಿಶ್ ಮಾಡ್ಬಿಡ್ತೀನಿ ಸ್ಟೋರಿನ. ಹೆಣ್ಮಗು ಮೊಮ್ಮಗಳು ಹುಟ್ಟಿದ್ಲು ಅಂತಾನೆ ಇರಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಏನೇ ಇದ್ರು ನನ್ನ ಮನೇಲಿ ಗಂಡು ಮಕ್ಕಳೇ ಹುಟ್ಟು ಬರಬೇಕು. ಹಂಗ್ ಮಾಡ್ಬಿಡ್ತೀನಿ ನಾನು ಶಾಂತಿ. ಶಾಂತಿ ಅಂದ್ರೆ ಬರೀ ಶಾಂತಿ ಅನ್ಕೊಂಡ್ರ? ಕ್ರಾಂತಿ ಇರೋ ಶಾಂತಿ ನಾನು. ನೋಡ್ತೀನಿ ಮಗು ಕತೆ ಹೆಂಗ್ ಮುಗಿಸ್ತೀನಿ ಅಂತ. ಯಾರಿಗೂ ಅನುಮಾನನೇ ಬರಬಾರ್ದು. ಎಲ್ಲರೂ ಬೇಗ ನೆಕ್ಸ್ಟ್ ವಿಡಿಯೋ ನೋಡ್ಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೇಟ್ ಮಾಡ್ತಾ ಇರಿ.